ನಮಸ್ಕಾರ. ಅಶ್ವಮಂದಿರಕ್ಕೆ ಸ್ವಾಗತ. ನಾನು ವನಿತಾ. ಕರಿಮಾರಿಯಮ್ಮನ ಪವಾಡ ನಂಬಿದ್ರೆ ಕೈ ಬಿಡಲ್ಲ. ಹೌದು, ಮಾರಮ್ಮ ದೇವಿ ಹಲವು ರೂಪ ಹೆಸರುಗಳಲ್ಲಿ ಎಲ್ಲೆಲ್ಲೂ ನೆಲೆಸಿದ್ದಾಳೆ. ಪ್ರತಿ ಊರಿನಲ್ಲೂ ಅವರಿಗೊಂದು ಗುಡಿ ಕಟ್ಟಿ ತಮ್ಮ ಆಚಾರ ವಿಚಾರ ಪದ್ಧತಿಗಳಿಗೆ ಅನುಗುಣವಾಗಿ ಹೆಸರು ಇಟ್ಟು ಪೂಜಿಸಲಾಗುತ್ತದೆ. ಇದೇ ರೀತಿ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಗಂಡಸಿ ಹೋಬಳಿಯಾದ್ಯಂತ ಕರಿಮಾರನಹಳ್ಳಿ ಅಮ್ಮ ಎಂದರೆ ಪ್ರಸಿದ್ಧಿಯಾಗಿದ್ದಾರೆ. ಕಷ್ಟ ಅಂತ ಕಣ್ಣೀರಾಕುತ್ತಾ ಬರುವವರು ಸಮಸ್ಯೆಗಳನ್ನು ಪರಿಹರಿಸಿ ತನ್ನ ಭಕ್ತರ ಸಂಖ್ಯೆಯನ್ನ ದಿನದಿಂದ ದಿನಕ್ಕೆ ವೃದ್ಧಿಸಿಕೊಳ್ಳುತ್ತಿದ್ದಾರೆ. ಊರಿನ ಜನರು ನಂಬುವಂತೆ ಶ್ರೀ ಆದಿಶಕ್ತಿ ಹುಚ್ಚಮ್ಮ ದೇವಿಯು ಶ್ರೀ ಕ್ಷೇತ್ರ ಕರಿಮಾರನಹಳ್ಳಿಯಲ್ಲಿ ನೆಲೆಸಿಕೊಂಡು ಸುಮಾರು 900 ವರ್ಷಗಳೇ ಕಳೆದಿವೆ. 9ನೇ ಶತಮಾನಗಳ ಹಿಂದೆ ಶ್ರೀ ಕ್ಷೇತ್ರವು ಕಾಡಿನ ರೂಪದಲ್ಲಿತ್ತು. ಹೆಣ್ಣು ಮಗಳೊಬ್ಬಳು ಈ ಕಾಡಿನಲ್ಲಿ ಸಂಚರಿಸುತ್ತಿರುವಾಗ ಆಕೆಗೆ ಸಂಕಷ್ಟ ಎದುರಾಗುತ್ತದೆ. ತನ್ನ ಪ್ರಾಣ ಮಾನ ಉಳಿಸಿಕೊಳ್ಳಲು ಕಾಪಾಡಿ ಎನ್ನುತ್ತಾ ಜೋರಾಗಿ ಕೂಗಿಕೊಂಡು ಓಡುತ್ತಿರುತ್ತಾಳೆ. ಆಗ ಶ್ರೀ ಆದಿಶಕ್ತಿ ಸ್ವರೂಪಿಯಾದಂತಹ ಶ್ರೀ ಕರಿಮಾರಮ್ಮ ದೇವಿಯವರು ಘಟ್ಟದ ತಗ್ಗಿನಿಂದ ಬಂದು ರಕ್ಷಣೆ ಮಾಡಿದ್ರಂತೆ. ಬಳಿಕ ಆ ಹೆಣ್ಣು ಮಗಳ ಬೇಡಿಕೆಯಂತೆ ಕಾಡಿನ ಮಧ್ಯೆ ಕರಿಯ ಕಲ್ಲಿನ ರೂಪದಲ್ಲಿ ನೆಲೆಗೊಳ್ಳುತ್ತಾಳೆ. ಕಾಲ ಉರುಳಿದಂತೆ ಇದೇ ಜಾಗದಲ್ಲಿ ದನಗಳನ್ನ ಮೇಯಿಸಿ ಅವುಗಳನ್ನ ಕೂಡಿ ಹಾಕಲು ಜನರು ದನದ ದೊಡ್ಡಿಗಳನ್ನ ನಿರ್ಮಿಸುತ್ತಾರೆ. ಬಳಿಕ ದನಗಳು ಪ್ರತಿನಿತ್ಯ ಆ ಕರಿ ಕಲ್ಲಿನ ಮೇಲೆ ಹಾಲನ್ನ ಹರಿಸುತ್ತಿರುತ್ತವಂತೆ. ಅದನ್ನೇ ಕಂಡು ಆಶ್ಚರ್ಯಚಕಿತರಾದ ಜನರು ಶಾಸ್ತ್ರ ಕೇಳಿದಾಗ ಹುಚ್ಚಮ್ಮ ದೇವಿ ನೆಲೆಸಿರುವುದು ಗೊತ್ತಾಗುತ್ತದೆ. ಬಳಿಕ ಆ ಹುತ್ತ ಮತ್ತು ಕಲ್ಲನ್ನ ಸ್ವಚ್ಛಗೊಳಿಸಿ ಅದಕ್ಕೆ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸುತ್ತಾರೆ. ಕಾಲ ಕಳೆದಂತೆ ದನಕರುಗಳಿಗೆ ಕಾಯಿಲೆಯೊಂದು ಒಕ್ಕರಿಸಿತ್ತು. ಆಗ ಆದಿಶಕ್ತಿ ಮೊರೆ ಹೋದಾಗ ದನಕರುಗಳ ಕಾಯಿಲೆ ವಾಸಿಯಾಗಿತ್ತು. ಆಗಿನಿಂದ ಹುಚ್ಚಮ್ಮ ದೇವಿಯವರ ಮಹಿಮೆ ಮನೆ ಮಾತಾಗುತ್ತದೆ. ಕರಿಯ ಕಲ್ಲಿನ ರೂಪದಲ್ಲಿ ನೆಲೆಸಿರುವುದರಿಂದ ಕರಿಮಾರಮ್ಮ ಹಾಗೂ ಆ ಊರಿನ ಹೆಸರು ಕರಿಮಾರನಹಳ್ಳಿ ಎಂದು ಪ್ರಸಿದ್ಧಿಯಾಗುತ್ತದೆ. ಕರಿಮಾರನಹಳ್ಳಿ ಅಮ್ಮನವರ ದಿನನಿತ್ಯದ ಪೂಜೆ ಪುನಸ್ಕಾರಗಳನ್ನು ನಡೆಸಲು ಸೂರ್ಯ ವಂಶದವರನ್ನ ಅರ್ಚಕರನ್ನಾಗಿ ನೇಮಕ ಮಾಡಲಾಗಿದೆ. ಹೌದು, ಬಂಟರುಗಳಾಗಿ ಭೀಮನ ಪುತ್ರ ಘಟೋದ್ಗಜನ ಸ್ವರೂಪವಾದ ಶ್ರೀ ಧೂತರಾಯ ಸ್ವಾಮಿ ಹಾಗೂ ಕಾಲಶಿವನ ರೂಪವಾದ ವೀರಭದ್ರ ಸ್ವಾಮಿಯವರು ನೆಲೆಸಿದ್ದಾರೆ. ಇನ್ನು ವರ್ಷಕ್ಕೊಮ್ಮೆ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ಆಚರಿಸಲಾಗುತ್ತದೆ. 5 ದಿನಗಳ ಕಾಲ ಊರಿಗೆ ಊರೇ ಸಂಭ್ರಮಾಚರಣೆಯಲ್ಲಿ ತೊಡಗಿರುತ್ತದೆ. ಆ ವೇಳೆ ಸ್ವತಃ ಅಮ್ಮನವರೇ ಭಕ್ತರ ಮನೆಗಳಿಗೆ ಭೇಟಿ ಕೊಡ್ತಾರೆ. ಶ್ರೀ ಹುಚ್ಚಮ್ಮ ದೇವಿಯು ಒಂದು ಗ್ರಾಮಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಸುತ್ತಮುತ್ತಲಿನ 24 ಹಳ್ಳಿಗಳಿಗೂ ತಮ್ಮ ಎಲ್ಲಿಯನ್ನು ಚಾಚಿದ್ದಾರೆ. ಒಟ್ನಲ್ಲಿ ಭಕ್ತರು ಹರಕೆ ಹೊತ್ತು ತಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಗೊಳಿಸುತ್ತಾರೆ. ಇದೇ ತರಹದ ಮಾಹಿತಿಗಳಿಗಾಗಿ ನೋಡ್ತಾ ಇರಿ ಅಶ್ವಮಂದಿರ ಯೂಟ್ಯೂಬ್ ಚಾನಲ್.